ಪ್ರಿಯ ವೀಕ್ಷಕರೇ ನಮಸ್ಕಾರ. GSN ಇನ್ಫೋ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಗಜೇಂದ್ರ. ಇವತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ 2 ನಲ್ಲಿ ನಾವಿದ್ದೀವಿ. ಇಲ್ಲಿ ನಾವು ಕನ್ನಡ ಇಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಈ ಕ್ಲಾಸನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಈ ಕ್ಲಾಸನ್ನು 2 ಸಲ ನೋಡಿ, ನಿಮಗೆ ತುಂಬ ಈಸಿಯಾಗಿ ಅರ್ಥ ಕೂಡ ಆಗುತ್ತೆ. ಹಾಗೆಯೇ ನೀವು ನೋಟ್ಸ್ ಕೂಡ ಮಾಡಿಟ್ಕೊಳ್ಳಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಈಗ ಅಂದರೆ ನಾವು ಕೆಲವೊಂದು ಸೌಜನ್ಯಪೂರಿತವಾದಂತಹ ವಾಕ್ಯಗಳನ್ನು ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅಂದರೆ ಗೌರವಯುತವಾದ ವಾಕ್ಯಗಳು, ನಾವು ಇನ್ನೊಬ್ಬರ ಜೊತೆ ಮಾತನಾಡುವಾಗ ಹೇಗೆ ಅವರಿಗೆ ನಾವು ಗೌರವಪೂರ್ವಕವಾಗಿ ಮಾತನಾಡಬೇಕು ಅನ್ನೋದನ್ನು ಈ ಕ್ಲಾಸಲ್ಲಿ ನಾವು ಟ್ರಾನ್ಸ್ಲೇಷನ್ ಮೂಲಕ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಮಾತಾಡೋದು ಹೇಗೆ ಅಂತ ನಾವು ಇಲ್ಲಿ ಕ್ಲಾಸಲ್ಲಿ ನಾವು ಕಲಿಯೋಣ. ಇದಕ್ಕೆ ನಾವು ಪೊಲೈಟ್ ಪ್ರಾಸೆಸ್ ಅಂತ ಕೂಡ ಕರಿತೀವಿ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಸೌಜನ್ಯಪೂರಿತ ವಾಕ್ಯಗಳು ಅಂತೀವಿ, ಇಂಗ್ಲೀಷಲ್ಲಿ ಪೊಲೈಟ್ ಪ್ರಾಸೆಸ್ ಅಂತ ಕರಿತೀವಿ. ಹಾಗಾದರೆ ನಾವು 1 by 1 ವಾಕ್ಯಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಮೊದಲನೆಯದು, ನಾನು ಹೇಳಿದ್ದ ದಿನ ಬರದೇ ಇದ್ದುದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅನ್ನೋ ಒಂದು ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಹೇಳುವಾಗ ನಾವು ಹೇಗೆ ಹೇಳಬೇಕು ಅನ್ನೋದನ್ನು ನಾವು ಈಗ ನೋಡೋಣ. ಐ ಆಮ್ ಸಾರಿ, ಐ ಕುಡ್ ನಾಟ್ ಮೇಕ್ ಇಟ್ ದಟ್ ಡೇ ಅಂತ ನಾವು ಹೇಳಬೇಕು. ಐ ರಿಪೀಟ್ ಅಗೇನ್, ಐ ಆಮ್ ಸಾರಿ, ಐ ಕುಡ್ ನಾಟ್ ಮೇಕ್ ಇಟ್ ದಟ್ ಡೇ ಅಂತ ನಾವು ಹೇಳಬೇಕು. ನೆಕ್ಸ್ಟ್ ನೋಡೋದಾದರೆ, ನಾನು ಹೇಳಿದ ಸಮಯಕ್ಕೆ ಬರದೇ ಇದ್ದುದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸುವಿರಾ ಅಂತ ಇದೆ. ಅದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದು? ಐ ಆಮ್ ಸಾರಿ, ಐ ಕುಡ್ ನಾಟ್ ಮೇಕ್ ಇಟ್ ಇನ್ ಟೈಮ್. ಐ ರಿಪೀಟ್, ಐ ಆಮ್ ಸಾರಿ, ಐ ಕುಡ್ ನಾಟ್ ಮೇಕ್ ಇಟ್ ಇನ್ ಟೈಮ್ ಅಂತ ನಾವು ಹೇಳಬೇಕು. ತಡವಾಗಿ ಬಂದಿದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಇದೆ. ಇಂಗ್ಲೀಷಲ್ಲಿ ಹೇಳುವಾಗ ಐ ಆಮ್ ಸಾರಿ, ಐ ಗಾಟ್ ಎ ಲಿಟ್ಲ್ ಲೇಟ್ ಅಂತ ಹೇಳಬೇಕು. ಐ ರಿಪೀಟ್, ಐ ಆಮ್ ಸಾರಿ, ಐ ಗಾಟ್ ಅ ಲಿಟ್ಲ್ ಲೇಟ್ ಅಂತ ನಾವು ಹೇಳಬೇಕು. ನನ್ನ ಪರ ಕ್ಷಮೆ ಕೇಳಿ ಅಂತ ಇದೆ. ಅದನ್ನು ಇಂಗ್ಲೀಷಲ್ಲಿ ಹೇಳುವಾಗ ಪ್ಲೀಸ್ ಕನ್ವೆ ಮೈ ಅಪಾಲಜೀಸ್ ಅಂತ ಹೇಳಬೇಕು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ, ಪ್ಲೀಸ್ ಕನ್ವೆ ಮೈ ಅಪಾಲಜೀಸ್ ಅಂತ ಹೇಳಬೇಕು. ನೆಕ್ಸ್ಟ್, ಪ್ರಮಾದವಶಾತ್ ಹಾಗಾಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಇದೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳುವಾಗ, ಟ್ರಾನ್ಸ್ಲೇಷನ್ ಮಾಡಿ ಇಂಗ್ಲೀಷಲ್ಲಿ ಹೇಳುವಾಗ ನಾವು ಇಟ್ ವಾಸ್ ಆಲ್ ಬೈ ಮಿಸ್ಟೇಕ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಬೇಕು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ, ಇಟ್ ವಾಸ್ ಆಲ್ ಬೈ ಮಿಸ್ಟೇಕ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಬೇಕು. ನನಗೆ ಬಹಳ ದುಃಖವಾಗಿದೆ, ಇದನ್ನು ಇಂಗ್ಲೀಷಲ್ಲಿ ಹೇಳುವಾಗ ಐ ಆಮ್ ವೆರಿ ಸ್ಯಾಡ್ ಅಂತ ಹೇಳಬೇಕು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ, ಐ ಆಮ್ ವೆರಿ ಸ್ಯಾಡ್. ನನ್ನಿಂದ ನಿಮ್ಮ ಕೆಲಸಕ್ಕೆ ಅಡಚಣೆಯಾಯಿತು, ಕ್ಷಮಿಸಿ ಅಂತ ಇದೆ. ಅದನ್ನು ಇಂಗ್ಲೀಷಲ್ಲಿ ಹೇಳುವಾಗ ಸಾರಿ ಟು ಹ್ಯಾವ್ ಡಿಸ್ಟರ್ಬ್ ಯು ಅಂತ ಹೇಳಬೇಕು. ನಾನು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಸಾರಿ ಟು ಹ್ಯಾವ್ ಡಿಸ್ಟರ್ಬ್ ಯು ಅಂತ ಹೇಳಬೇಕು. ನನಗೆ ಹೇಳಲು ಅನುಮತಿ ಕೊಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಹೇಳುವಾಗ ಅಲೋ ಮೀ ಟು ಸೇ ಅಂತ ಹೇಳಬೇಕು. ಐ ರಿಪೀಟ್, ಅಲೋ ಮೀ ಟು ಸೇ ಅಂತ ಹೇಳಬೇಕು. ದಯವಿಟ್ಟು ನನ್ನ ಕಡೆ ಗಮನ ಕೊಡುವಿರಾ ಅಂತ ಕ್ವಶನ್ ಮಾಡ್ತಿದ್ದಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳುವಾಗ ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್ ಅಂತ ಹೇಳಬೇಕು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ, ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್ ಅಂತ ಹೇಳಬೇಕು. ನೆಕ್ಸ್ಟ್, ಇವೆಲ್ಲ ನಿಮ್ಮದೆಂದೇ ಭಾವಿಸಿ ಅಂತ ಹೇಳುವಾಗ ನಾವು ಇಂಗ್ಲೀಷ್ನಲ್ಲಿ ಹೇಳುವಾಗ ಇಟ್ಸ್ ಆಲ್ ಯುವರ್ಸ್
ಅಂತ ಹೇಳಬೇಕು. ಇಟ್ಸ್ ಆಲ್ ಯುವರ್ಸ್ ಅಂತ ಹೇಳಬೇಕು. ನನಗೆ ಮಾತನಾಡಲು ಅನುಮತಿ ಕೊಡುವಿರಾ ಅಂತ ಇದೆ ಕನ್ನಡದಲ್ಲಿ. ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಹೇಗಾಗುತ್ತೆ, ವಿಲ್ ಯು ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್ ಅಂತ ಆಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ವಿಲ್ ಯು ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್ ಅಂತ ಆಗುತ್ತೆ. ನನ್ನ ಸಹಾಯ ಪಡೆಯಿರಿ, ಅದನ್ನ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಗೆಟ್ ಮೈ ಹೆಲ್ಪ್ ಅಂತ ಆಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಗೆಟ್ ಮೈ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಸ್ವಲ್ಪ ಜರುಗುತ್ತೀರಾ ಅಂತ ಇದೆ. ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ವಿಲ್ ಯು ಪ್ಲೀಸ್ ಮೂವ್ ಅ ಬಿಟ್ ಅಂತ ಆಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ವಿಲ್ ಯು ಪ್ಲೀಸ್ ಮೂವ್ ಅ ಬಿಟ್ ಅಂತ ಆಗುತ್ತೆ. ಸ್ವಲ್ಪ ಸಣ್ಣಗೆ ಮಾತನಾಡಿ ಎಂದು ಕೇಳಿಕೊಳ್ಳಬಹುದೇ ಅಂತ ಕನ್ನಡದಲ್ಲಿದೆ. ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ ಅಂತ ಇರುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ ಅಂತ ಆಗುತ್ತೆ. ನೀವು ದಯವಿಟ್ಟು ಸಣ್ಣಗೆ ಮಾತನಾಡುವ ಕೃಪೆ ಮಾಡುವಿರಾ, ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ವಿಲ್ ಯು ಮೈಂಡ್ ಸ್ಪೀಕಿಂಗ್ ಅ ಬಿಟ್ ಸಾಫ್ಟ್ಲಿ ಪ್ಲೀಸ್ ಅಂತ ಆಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ವಿಲ್ ಯು ಮೈಂಡ್ ಸ್ಪೀಕಿಂಗ್ ಅ ಬಿಟ್ ಸಾಫ್ಟ್ಲಿ ಪ್ಲೀಸ್ ಅಂತ ಆಗುತ್ತೆ. ನಾನು ಕುಳಿತುಕೊಳ್ಳಬಹುದೇ ಅಂತ ನೀವು ಕನ್ನಡದಲ್ಲಿ ಹೇಳಿದಾಗ ಇಂಗ್ಲಿಷ್ನಲ್ಲಿ ಹೇಗೆ ಹೇಳೋದು ನೋಡೋಣ. ವಿಲ್ ಯು ಪ್ಲೀಸ್ ಲೆಟ್ ಮೀ ಸಿಟ್ ಅಂತ ನೀವು ಕೇಳಬಹುದು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ವಿಲ್ ಯು ಪ್ಲೀಸ್ ಲೆಟ್ ಮೀ ಸಿಟ್ ಅಂತ ಆಗುತ್ತೆ. ನೀವು ನನಗಾಗಿ ಸ್ವಲ್ಪ ಸಮಯವನ್ನು ವ್ಯಯಿಸುವಿರಾ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ನಾವು ಕುಡ್ ಯು ಸ್ಪೇರ್ ಅ ಫ್ಯೂ ಮೂಮೆಂಟ್ಸ್ ಫಾರ್ ಮೀ ಅಂತ ಕೇಳಬೇಕು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಕುಡ್ ಯು ಸ್ಪೇರ್ ಅ ಫ್ಯೂ ಮೂಮೆಂಟ್ಸ್ ಫಾರ್ ಮೀ ಅಂತ ನಾವು ಹೇಳಬೇಕು. ನಿಮ್ಮ ಇಚ್ಛೆಯಂತೆಯೇ ಆಗಲಿ ಅನ್ನೋದಕ್ಕೆ ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿದಾಗ ಅಥವಾ ಟ್ರಾನ್ಸ್ಲೇಟ್ ಮಾಡಿದಾಗ ಆಸ್ ಯು ಪ್ಲೀಸ್ ಅಂತ ಆಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಆಸ್ ಯು ಪ್ಲೀಸ್ ಅಂತ ಹೇಳಬೇಕು. ದಯವಿಟ್ಟು ನೀವು ಆರಾಮವಾಗಿ ಕುಳಿತುಕೊಳ್ಳಿ, ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಹೇಗಾಗುತ್ತೆ, ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್ ಅಂತ ಆಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್ ಅಂತ ಆಗುತ್ತೆ. ತೊಂದರೆಗಾಗಿ ಕ್ಷಮಿಸಬೇಕು ಅಂತ ಇದೆ. ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗುತ್ತೆ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಆಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಆಗುತ್ತೆ. ನಿಮ್ಮ ಭೇಟಿಯಿಂದ ಬಹಳ ಸಂತೋಷವಾಯಿತು, ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗುತ್ತೆ, ಗ್ಲಾಡ್ ಟು ಮೀಟ್ ಯು ಅಂತ ಆಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಗ್ಲಾಡ್ ಟು ಮೀಟ್ ಯು ಅಂತ ಆಗುತ್ತೆ. ನಿಮ್ಮ ಉತ್ತಮ ಸಲಹೆಗಾಗಿ ಧನ್ಯವಾದಗಳು, ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ಅಡ್ವೈಸ್ ಆರ್ ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಅಡ್ವೈಸ್ ಅಂತ ಆಗುತ್ತೆ. ಇಲ್ಲಿ ನಾವು ಕೈಂಡ್ ಅನ್ನು ಯೂಸ್ ಮಾಡ್ಕೋಬಹುದು, ವ್ಯಾಲ್ಯೂಯಬಲ್ ಅನ್ನು ಯೂಸ್ ಮಾಡ್ಕೊಬಹುದು. ಇವೆರಡು ಪದಗಳು ಕೂಡ ಒಂದೇ ರೀತಿಯ ಆದಂತಹ ಒಂದು ಅರ್ಥವನ್ನು ಕೊಡುವಂತ ಪದಗಳು. ಸೊ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ಅಡ್ವೈಸ್ ಆರ್ ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಅಡ್ವೈಸ್ ಅಂತ ಆಗುತ್ತೆ. ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುವೆನು, ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಆಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್.
ಸೊ ಈ ಕ್ಲಾಸ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಕ್ಲಾಸನ್ನು ನೀವು ಎರಡು ಸಲ ನೋಡಿ ನಿಮಗೆ ಅರ್ಥ ಆಗುತ್ತೆ. ಈ ಕ್ಲಾಸನ್ನು ನೀವು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ GSN ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.